ಶಾಲೆ ವಾರ್ಷಿಕೋತ್ಸವದಲ್ಲಿ ಪುಟಾಣಿಗಳ ನರ್ತನಕ್ಕೆ, ಮಕ್ಕಳ ವಿವಿಧ ನಾಟಕಗಳ ಮನೋಜ್ಞ ಅಭಿಯಾನಕ್ಕೆ ಮನಸೋತಿದ್ದ ಪೋಷಕರು ಸಂತಸ ವ್ಯಕ್ತಪಡಿಸಿದರು. ಗುಡಿಬಂಡೆ ಪಟ್ಟಣದ ಶಾಶ್ವತ್ ಗುರುಕುಲ್ ಪಬ್ಲಿಕ್ ಶಾಲೆಯ 14ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹಂಪಸಂದ್ರ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಹರೀಶ್ ರಾಜ ಅರಸ್ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಅಂದಿನ ಪಾಠವನ್ನು ಕೊಟ್ಟ ಕೆಲಸವನ್ನು ಅಂದೇ ಮುಗಿಸಬೇಕು, ತಮ್ಮ ಗುರಿಯನ್ನು ಮುಟ್ಟಬೇಕೆಂದರು ಎಂದು ಕಿವಿಮಾತು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ವಿವಿಧ ನೃತ್ಯಗಳು ನೋಡುಗರ ಮನ ಸೂರೆಗೊಳಿಸಿತು. ಕಾರ್ಯಕ್ರಮ ಈ ಶಾಲೆಯಲ್ಲಿ ಶಾಶ್ವತ ಗುರುಕುಲ್ ಅಂತ ಹೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಅಲ್ಲಿ ಒಂದು ಗುರುಕುಲ ಬರೀ ಪಾಠಕ್ಕೆ ಸೀಮಿತ ಆಗಿಲ್ಲ, ಅಲ್ಲಿ ಜೀವನದ ಪಾಠ, ಅಲ್ಲಿ ಜೀವನದಲ್ಲಿ ಒಂದು ಮಕ್ಕಳು ಹೇಗಿರಬೇಕು, ಪೋಷಕರು ಯಾವ ಥರ ನಡ್ಕೊಳ್ಬೇಕು, ಮಕ್ಕಳನ್ನ ಯಾವ ಥರ ತಿದ್ದಬೇಕು, ಎಲ್ಲ ಹಂತದಲ್ಲೂ ಬರೀ ಪಾಠಕ್ಕೆ ಸೀಮಿತ ಅಲ್ಲ, ಅಲ್ಲಿ ಎಲ್ಲ ರೀತಿಯಾದಂಥ ಒಂದು ಜೀವನದ ಒಂದು ಪಾಠವನ್ನ ಆ ಗುರುಕುಲ ಶಾಲೆಯಲ್ಲಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಉದಾಹರಣೆ ನನ್ನ ಮಕ್ಕಳು ಆ ಮಾತಿನ ಸ್ಫೂರ್ತಿ, ಆಮೇಲೆ ಆ ಮಾತುಗಳು ಅವ್ರು ಗೈಡ್ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ನನ್ನ ಮಕ್ಕಳನ್ನ ಒಂದು ಹಂತಕ್ಕೆ ತಂದು ಕೊಟ್ಟಿದೆ. ನಾನು ಆ ಶಾಶ್ವತ ಗುರುಕುಲಿಗೆ ನಮ್ಮ ಮಕ್ಕಳು ಚಿರಋಣಿಯಾಗಿ ಶಾಶ್ವತವಾಗಿ ಅಭಾರಿಯಾಗಿರ್ತೇವೆ. ಜೊತೆಗೆ ನಾನು ಕೂಡ ಆ ಶಾಲೆಗೆ ಮುಂದಿನ ದಿನಗಳಲ್ಲಿ, ನಾವು ಸಾಮಾನ್ಯವಾಗಿ ನಾನು ಹೇಳೋದಿಲ್ಲ, ನಾನು ಮಾಡಿ ತೋರಿಸ್ತೀನಿ. ಆ ಶಾಲೆಯನ್ನು ನಮ್ಮ ಶಾಲೆ ಅಂತ ನಾನು ಭಾವಿಸ್ತಾ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಆ ಶಾಲೆಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂತ. ಅದೆಲ್ಲವೂ ಕೂಡ ಆಗಬೇಕು ಅಂತಂದ್ರೆ ಅಂದ್ಕೊಂಡಿರಬಾರ್ದು, ಜೀವನದಲ್ಲಿ ಅಂದ್ಕೊಂಡಂಗಿರ್ಬೇಕು. ಇದು ಮಕ್ಕಳೇ ನಿಮ್ಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ನಾವಿದನ್ನ ಶ್ರದ್ಧೆಯಿಂದ ಪಾಲಿಸಿದ್ರೆ, ಉದಾಹರಣೆಗೆ ಇವತ್ತಿನ ಒಂದು ಹೋಮ್ವರ್ಕನ್ನ ಇವತ್ತೇ ಮಾಡಬೇಕು ಅಂತ ಮಗು ಅಂದ್ಕೊಂಡ್ರೆ ಇವತ್ತೇ ಮಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋಣ ಓದೋಣ ಅಂತ ಪ್ಲಾನೆಲ್ಲ ಮಾಡಿರ್ತಾರೆ ಮಕ್ಕಳು. ಬೆಳಿಗ್ಗೆ 5 ಗಂಟೆ ಆದಮೇಲೆ ಇವತ್ತು ಬೇಡ ನಾಳೆ ಎದ್ರೆ ಹೆಂಗಿರುತ್ತೆ ಅಂದ್ಕೊಂಡು ದಯವಿಟ್ಟು ಇರಬೇಡಿ, ಅಂದ್ಕೊಂಡಂಗೆ ಇರಿ ಅಂತ ಹೇಳ್ತಾ, ಅಂದ್ಕೊಂಡಂಗಿದ್ರೆ ವೇದಿಕೆಗೆ ಬರ್ಬೋದು, ಸಾಧನೆ ನಿಮ್ಮನ್ನು ಕರೆಯುತ್ತೆ ಅಂತ ಹೇಳ್ತಾ